ನಮಸ್ಕಾರ ಕರ್ನಾಟಕ. ಏನಪ್ಪ ವಿಷಯ ಅಂದ್ರೆ ನಾಳೆ ಚೆನ್ನೈಯಲ್ಲಿ ಮ್ಯಾಚ್ ಇದೆ ಗುರು. ಫಸ್ಟ್ನೇ ಮ್ಯಾಚು. ಇದರಲ್ಲಿ ಬಲಿಷ್ಠ ಯಾರು ಗುರು? RCB ಚೆನ್ನೈಯ? ಮೇನ್ ಇಂಪಾರ್ಟೆಂಟ್ ಅದೇ ಅಲ್ವಾ ಗುರು? ಏನಪ್ಪಾ ಅಂದ್ರೆ RCB ಬಂದ್ಬಿಟ್ಟು 3 ಜನ ರನ್ ಮಿಷಿನ್ಗಳಿರೋದು. 3 ಜನ, ಒಂದು ಡೂಪ್ಲೆಸಸ್, ಒಂದು ಕೊಹ್ಲಿ, ಒಂದು ಮ್ಯಾಕ್ಸ್ವೆಲ್. ಅದು ಬಿಟ್ರೆ ಇವಾಗ ಗ್ರೀನ್ ಬಂದಿದ್ದಾರೆ, ಆಮೇಲೆ ದಿನೇಶ್ ಕಾರ್ತಿಕ್ ಇದ್ದಾರೆ. ಇವ್ರು 3 ಜನದಲ್ಲಿ ಪಲ್ಟಿ ಹೊಡ್ಕೊಂಡ್ಬಿಟ್ರೆ ರನ್ ಬರೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರು 3 ಜನದ ಮೇಲೆ ಡಿಪೆಂಡಬಲ್ ತುಂಬಾ ಜಾಸ್ತಿ ಇದೆ ಗುರು. ಮತ್ತೆ ಚೆನ್ನೈಯಲ್ಲಿ ಬಂದ್ಬಿಟ್ಟು ಕಾನ್ವೆ ಇದ್ದಾರೆ, ಮತ್ತೆ ಋತುರಾಜ್ ಗಾಯಕ್ವಾಡ್ ಇದ್ದಾರೆ, ಮತ್ತೆ ಮೊಯಿನ್ ಅಲಿ ಇದ್ದಾರೆ, MS ಧೋನಿ, ಜಡೇಜಾ. ಅವ್ರದ್ದು ಬ್ಯಾಟಿಂಗ್ ಲೈನಪ್ ಜಾಸ್ತಿ ಇದೆ ಗುರು. ನಮ್ದು ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಬೌಲಿಂಗ್ ನಮ್ದು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಬಲಿಷ್ಠ ಅಂತ ಬಂದಾಗ ಒಳ್ಳೆ ಸಖತ್ತಾಗ ಆಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವರ ಚೆನ್ನೈ ನೆಲದಲ್ಲಿ ಹೋಗಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು RCB ಅವರು. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ 3 ಜನದ ಮೇಲೆ ಡಿಪೆಂಡಬಲ್ ಜಾಸ್ತಿ ಆಗ್ತಿದ್ದಾರೆ RCB ಅವರು ಅಂತ ನನಗನ್ನಿಸ್ತಿದೆ ಸ್ನೇಹಿತರೆ. ಒಟ್ನಲ್ಲಿ ಫಸ್ಟ್ನೇ ಮ್ಯಾಚು RCB ಗೆಲ್ಲೋದನ್ನ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನಾನಂತೂ. ಯಾಕಂದ್ರೆ ನಮ್ಮ ಬೆಂಗಳೂರು ಇದ್ದಿದ್ದು ಬೆಂಗಳೂರು ಮಾಡಿದ್ದಾರೆ, ಜರ್ಸಿ ಚೇಂಜ್ ಆಗಿದೆ, ಲಕ್ ಚೇಂಜ್ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಕೊಹ್ಲಿಯವ್ರಿಗೂ ಒಂದು ಆಸೆ ಇದೆಯಂತೆ, ಕಪ್ ಎತ್ಬಿಟ್ಟು ಒಂದು ಫೀಲ್ ಮಾಡಬೇಕು ಅಂತ. ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ ಗುರು. ಹೆಣ್ಮಕ್ಳು ಕೊಟ್ಟಿದ್ದಾಯ್ತು, ಗಂಡು ಮಕ್ಳು ಕೊಡೋದೊಂದೇ ಬಾಕಿ ಇದೆ. ಮೊದಲನೇ ಮ್ಯಾಚು ಅಂಕಲ್ಗಳು ಹೊಡಿಲೇಬೇಕು. ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ನಾವು ತುಂಬಾ ಸ್ಟ್ರಾಂಗ್ ಇದ್ದೀವಿ. ಒಟ್ನಲ್ಲಿ ನಾಳೆ ಮ್ಯಾಚ್ ಮಾತ್ರ ಬೆಂಕಿ ಹೆಂಗಿರುತ್ತೆ. ಒಟ್ನಲ್ಲಿ ನಮ್ಮ ಸಪೋರ್ಟ್ ಏನಿದ್ರು RCBಗೆ ಗುರು. 1000 ಜನ ಅಲ್ಲ, 1000 ಮಾತಾಡ್ಲಿ, RCBಗೆ ನಮ್ಮ ಸಪೋರ್ಟು. ಮತ್ತೆ ಸ್ನೇಹಿತರೆ, ಇವೆರಡು ಟೀಮಲ್ಲಿ ಬಲಿಷ್ಠ ಟೀಮ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.